Friends, today we'll discuss about one more important question, that is, what is monetary policy and what are the objectives of monetary policy. ಹಣಕಾಸಿನ ನೀತಿ ಎಂದರೇನು, ಅದರ ಉದ್ದೇಶಗಳು ಯಾವುವು? ಇದು ಒಂದು ಮುಖ್ಯವಾದ ಪ್ರಶ್ನೆ. ಈಗಾಗಲೇ ಗೊತ್ತಿರೋ ಹಾಗೆ ಆರ್ಥಿಕತೆಯನ್ನು ನಿಯಂತ್ರಿಸೋದಕ್ಕೆ ಎರಡು ಲಗಾಮುಗಳನ್ನು ಬಳಸ್ತೀವಿ. ಒಂದು ಹಣಕಾಸಿನ ನೀತಿ, ಇನ್ನೊಂದು ಖಜಾನೆ ನೀತಿ. ಹಣಕಾಸಿನ ನೀತಿ ಅಂದರೆ ಕೇಂದ್ರ ಸರ್ಕಾರದ ನೀತಿ. Monetary policy generally refers to policy of the central government with regards to supply of money and credit and controlling commercial banks. ಕೇಂದ್ರ ಬ್ಯಾಂಕು ಉದ್ದೇಶಪೂರ್ವಕವಾಗಿ ವಾಣಿಜ್ಯ ಬ್ಯಾಂಕ್ಗಳನ್ನು ಹಣದ ಪೂರೈಕೆಯನ್ನು ಮತ್ತು ರಫ್ತು ನಿರ್ಮಾಣವನ್ನು ನಿಯಂತ್ರಿಸಲು ಬಳಸುವ ಎಲ್ಲ ನೀತಿಗಳನ್ನು ನಾವು ಹಣಕಾಸಿನ ನೀತಿ ಅಂತೇಳಿ ಹೇಳಬಹುದು. ಕಾಲದಿಂದ ಕಾಲಕ್ಕೆ ಹಣಕಾಸಿನ ನೀತಿ ಮತ್ತು ಖಜಾನೆ ನೀತಿಗಳ ಪ್ರಾಮುಖ್ಯತೆ ಬದಲಾಗಿರ್ಬೋದು, ಆದರೆ ಅವೆರಡೂ ಕೂಡ ಆರ್ಥಿಕತೆಗೆ ಅತ್ಯಂತ ಅವಶ್ಯಕ. As I said already, monetary policy is the conscious effort of monetary authority, generally central bank, with regard to money, credit and banks. ಹಣಕಾಸಿನ ನೀತಿ ಅಂದರೆ ಕೇಂದ್ರ ಬ್ಯಾಂಕು ಉದ್ದೇಶಪೂರ್ವಕವಾಗಿ ಹಣ ಮತ್ತು ಬ್ಯಾಂಕುಗಳನ್ನು ನಿಯಂತ್ರಿಸುವ ಒಂದು ನೀತಿ. ಸೊ ಇದರ ಉದ್ದೇಶಗಳು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ, ದೇಶದಿಂದ ದೇಶಕ್ಕೆ ಬದಲಾಗ್ತಾ ಹೋಗುತ್ತೆ, ಪರಿಸ್ಥಿತಿಯಿಂದ ಪರಿಸ್ಥಿತಿಗೆ ಬದಲಾಗ್ತಾ ಹೋಗುತ್ತೆ. The objectives tends to change, differ from country to country and time to time and circumstances to circumstances. Still, we can broadly classify the objectives of monetary policy into 5 categories. ವಿಶಾಲವಾಗಿ ನಾವು ಹಣಕಾಸಿನ ನೀತಿಯ ಉದ್ದೇಶಗಳನ್ನು 5 ಭಾಗಗಳಾಗಿ ವಿಂಗಡಿಸಬಹುದು. ಹಣಕಾಸಿನ ನೀತಿನ 5 ಉದ್ದೇಶಗಳಿಗೋಸ್ಕರ ಬಳಸ್ತೀವಿ ಅಂತೇಳಿ ಹೇಳ್ತೀವಿ. ಮೊದಲೇದು ನ್ಯೂಟ್ರಾಲಿಟಿ ಆಫ್ ಮನಿ, ತಟಸ್ಥ ಹಣದ ನೀತಿ. ಎರಡನೇದು ಡೊಮೆಸ್ಟಿಕ್ ಪ್ರೈಸ್ ಸ್ಟೆಬಿಲಿಟಿ, ಆಂತರಿಕ ಬೆಲೆಯ ಸ್ಥಿರತೆ. ಮೂರನೇದು ಎಕ್ಸ್ಚೇಂಜ್ ಕಂಟ್ರೋಲ್ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್, ವಿನಿಮಯ ನಿಯಂತ್ರಣ ಮತ್ತು ಸಂದಾಯ ಬಾಕಿ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದು. ನೆಕ್ಸ್ಟ್ ಒನ್ ಫುಲ್ ಎಂಪ್ಲಾಯ್ಮೆಂಟ್, ಪೂರ್ಣೋದ್ಯೋಗ. ಮತ್ತು ಕೊನೆಯದು ಎಕನಾಮಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿ ಮತ್ತು ಸ್ಥಿರತೆ. ಸೊ ಈ 5 ಉದ್ದೇಶಗಳು ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥ ಉದ್ದೇಶಗಳು. ಮೊಟ್ಟ ಮೊದಲನೇದಾಗಿ ನ್ಯೂಟ್ರಾಲಿಟಿ ಆಫ್ ಮನಿ, ತಟಸ್ಥ ಹಣದ ನೀತಿ ಅಂದರೆ ಏನು ಅನ್ನೋದನ್ನ ನಾವು ನೋಡಬೇಕು. ಸೊ ಹಣವನ್ನು ಆವಿಷ್ಕಾರ ಮಾಡಿದ ಉದ್ದೇಶ ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡಬೇಕು ಮತ್ತು ಸಾಟಿ ಪದ್ಧತಿಯ ದೋಷಗಳನ್ನು ನಿವಾರಿಸಬೇಕು. ಆದರೆ ಇವತ್ತು ಹಣ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ತನ್ನ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಇದು ಆರ್ಥಿಕತೆಯ ಮೇಲೆ ಹಲವಾರು ದುಷ್ಪರಿಣಾಮಗಳನ್ನು ಬೀರ್ತಾ ಇದೆ. ಅತಿ ಪ್ರಸರಣ ಅನಪ್ರಸರಣಗಳು, ಬಡತನ ಶ್ರೀಮಂತಿಕೆಗಳು, ನಿರುದ್ಯೋಗ ಅರೆ ಉದ್ಯೋಗಗಳು, ಹೀಗೆ ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ. ಸೊ ಮನಿ ಈಸ್ not only facilitating exchange, but it's also affecting economy or life of the people adversely. It is the root cause of all evils, we can say. It is causing economic differences, rich and poor, advanced and backward countries, and so many other things. So the objective of monetary policy should be such that it should
concentrate only on its main function, that is exchange and value of commodities. So this was advocated by Wicksteed, Adam Smith and other classical economists. So money supply should be kept to such an extent that it should not cross the borders for which it is meant. This is the first objective. Second objective is domestic price stability. So price stability or price instability leads to inflations and deflations. So to control these inflations and deflations, money supply should be kept constant. Constant doesn't mean rigid. According to the production, consumption, distribution, the money supply should be changed in accordance. ರಾಷ್ಟ್ರದಲ್ಲಿ ಉತ್ಪಾದನೆ, ವಿತರಣೆ, ವಿನಿಮಯ ಹೇಗಾಗುತ್ತೋ ಹಾಗೆ ಅದಕ್ಕೆ ತಕ್ಕಂತೆ ಹಣದ ಪೂರೈಕೆಯನ್ನು ಹೆಚ್ಚು ಕಡಿಮೆ ಮಾಡಬೇಕು. ಇದನ್ನು ನಾವು ಹಣಕಾಸಿನ ನೀತಿಯ ಎರಡನೇ ಮುಖ್ಯವಾದ ಉದ್ದೇಶ ಅಂತ ಹೇಳ್ತೀವಿ. ಇದರಿಂದ ಆರ್ಥಿಕ ಅಸ್ಥಿರತೆಗಳನ್ನು ನಿವಾರಿಸೋದಕ್ಕೆ, ಸೈಕ್ಲಿಕಲ್ ಮೂಮೆಂಟ್ಸ್ನ, ವ್ಯಾಪಾರಿ ಚಕ್ರಗಳನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಮತ್ತೆ ಇಲ್ಲಿ ಬರುತ್ತೆ, ಬೆಲೆಗಳನ್ನು ಪೂರ್ತಿ ನಿಯಂತ್ರಿಸಿದರೆ ಉತ್ಪಾದಕರಿಗೆ ನಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಬೆಲೆ ಏರೋದನ್ನ ಸ್ವಲ್ಪ ಮಟ್ಟಿಗೆ ಉಳಿಸ್ಕೋಬೇಕಾಗುತ್ತೆ. ಆದರೆ ಬೆಲೆ ಏರ್ತಾ ಹೋದರೆ ಉತ್ಪಾದಕರಿಗೆ ಲಾಭ ಆಗುತ್ತೆ, ಆದರೆ ಗ್ರಾಹಕರಿಗೆ ನಷ್ಟ ಆಗುತ್ತೆ. ಸೊ ರೈಸಿಂಗ್ ಪ್ರೈಸಸ್ ಮೇ ಎನ್ಕರೇಜ್ ಪ್ರೊಡ್ಯೂಸರ್ಸ್ ಬಟ್ ಡಿಸ್ಕರೇಜ್ ಕನ್ಸ್ಯೂಮರ್ಸ್. ಸೊ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಥ್ರೂ monetary policy. And the other objective is exchange control and correcting disequilibrium in the balance of payments. ಕೇನ್ಸ್ ಮುಂತಾದ ಅರ್ಥಶಾಸ್ತ್ರಜ್ಞರು ಇದನ್ನು ಪ್ರತಿಪಾದಿಸಿದ್ದಾರೆ. ಇದರ ಮೂಲ ಉದ್ದೇಶ ಈ ವಿನಿಮಯ ದರದಲ್ಲಿ ಅಸ್ಥಿರತೆ ಆದಾಗ ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಹೋಗುತ್ತೆ. 92ರಲ್ಲಿ ದೇಶ ಇದೇ ಪರಿಸ್ಥಿತಿ ಎದುರಾಗಿ ನಾವು ತುಂಬ ಸಂಕಷ್ಟದ ಪರಿಸ್ಥಿತಿ ಎದುರಿಸಬೇಕಾಗಿತ್ತು. ಆ ದೃಷ್ಟಿಯಿಂದ ವಿನಿಮಯ ದರದ ಸ್ಥಿರತೆ ಅಥವಾ ಹಣದ ಬಾಹ್ಯ ಮೌಲ್ಯದ ಸ್ಥಿರತೆಯನ್ನು ಕಾಪಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಇದಕ್ಕೋಸ್ಕರ ನಾವು ಸ್ವಲ್ಪ ಮಟ್ಟಿಗೆ ದೇಶೀಯ ಬೆಲೆಗಳ ಪ್ರಮಾಣವನ್ನು ತ್ಯಾಗ ಮಾಡಬೇಕಾಗ್ಬೋದು. ಆದರೆ ಇವತ್ತಿನ ಮುಂದುವರೆದ ಜಗತ್ತಿನಲ್ಲಿ ಯಾವ ದೇಶವು ಸ್ವತಂತ್ರವಾಗಿ ಏಕಾಂಗಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲದಿರೋದ್ರಿಂದ ಈ ಉದ್ದೇಶಕ್ಕೆ ಮಹತ್ವ ಸಿಕ್ಕಿದೆ. ಹಾಗೆಯೇ ಮತ್ತೊಂದು ಉದ್ದೇಶ ಟು ಅಚೀವ್ ಫುಲ್ ಎಂಪ್ಲಾಯ್ಮೆಂಟ್, ಪೂರ್ಣೋದ್ಯೋಗವನ್ನು ಸಾಧಿಸೋದು. ಫುಲ್ ಎಂಪ್ಲಾಯ್ಮೆಂಟ್ ಡಸಂಟ್ ಮೀನ್ ಆಲ್ ದಿ ಲೇಬರ್ ಶುಡ್ ಬಿ ಎಂಪ್ಲಾಯ್ಡ್. ದಿಸ್ ಇಸ್ ಅ ಮಿಸ್ಕಾನ್ಸೆಪ್ಟ್. ಪೂರ್ಣೋದ್ಯೋಗ ಅಂದರೆ ಉದ್ಯೋಗ ಮಾಡಬೇಕಂದವ್ರಿಗೆಲ್ಲ ಕೆಲಸ ಕೊಡಬೇಕು ಅನ್ನೋದಲ್ಲ. ಫುಲ್ ಎಂಪ್ಲಾಯ್ಮೆಂಟ್ ರೆಫರ್ಸ್ ಟು ಎಂಪ್ಲಾಯಿಂಗ್ ಆಲ್ ದಿ ರಿಸೋರ್ಸಸ್, ಆಲ್ ದಿ ಪ್ರೊಡಕ್ಟಿವ್ ರಿಸೋರ್ಸಸ್ like land, labor, capital, organization, etc. to the fullest and maximum extent without any wastage. ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳು ಸಂಪೂರ್ಣವಾಗಿ ಬಳಕೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಳಕೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿಗೆ ನಾವು ಪೂರ್ಣೋದ್ಯೋಗ ಸ್ಥಿತಿ ಅಂತ ಹೇಳ್ತೀವಿ. ಕೇನ್ಸು 1932ರಲ್ಲಿ ಜನರಲ್ ಥಿಯರಿ ಬರೆದ ಮೇಲೆ ಈ ಉದ್ದೇಶಕ್ಕೆ ಪ್ರಾಮುಖ್ಯತೆ ಸಿಗ್ತಾ ಹೋಯಿತು. ಇದು ರೀಚ್ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ದಿಶೆಯಲ್ಲಿ ಪ್ರತಿಯೊಂದು ರಾಷ್ಟ್ರ ಕೂಡ ಪ್ರಯತ್ನ ಪಡ್ತಾ ಇದೆ. ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್. ಸೊ ದಟ್ ಮಾನಿಟರಿ ಪಾಲಿಸಿ ಶುಡ್ ಬಿ ಏಮ್ಡ್ ಅಟ್ ಅಚೀವಿಂಗ್ ಫುಲ್ ಎಂಪ್ಲಾಯ್ಮೆಂಟ್. ಹಣಕಾಸಿನ ನೀತಿಯಿಂದ ನಾವು ಪ್ರತಿಯೊಂದು ದೇಶ ಪೂರ್ಣೋದ್ಯೋಗದ ಮಟ್ಟವನ್ನು ಮುಟ್ಟೋದಕ್ಕೆ ಪ್ರಯತ್ನಿಸಬೇಕು ಅನ್ನೋದು, ಒಂದು ಆದರ್ಶ ಮಟ್ಟವನ್ನು ಮುಟ್ಟಬೇಕು ಅನ್ನೋದು ಒಂದು ಉದ್ದೇಶ. ಮತ್ತು ಇತ್ತೀಚಿನ ದಿವಸಗಳಲ್ಲಿ ಎಲ್ಲ ರಾಷ್ಟ್ರಗಳು ಕೂಡ ತೀವ್ರ ಆರ್ಥಿಕ ಅಭಿವೃದ್ಧಿ ಸಾಧಿಸಬೇಕಂತ ಇದ್ದಾರೆ. ಸೊ ರ್ಯಾಪಿಡ್ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್. ಸೊ ದಿಸ್ ಇಸ್ ಫಾಲೋಡ್ ಬೈ ಎವ್ರಿ ಕಂಟ್ರೀಸ್. ಸೊ ಹಿಂದುಳಿದ ರಾಷ್ಟ್ರಗಳು ತೀವ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಿ ಮುಂದುವರೆದ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಬೇಕು ಅನ್ನೋದು ಒಂದು ಉದ್ದೇಶ. ಇನ್ನು ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳಿಗೆ ತಾವಿರ್ತಕ್ಕಂಥ ಸ್ಥಾನವನ್ನು ಭದ್ರಪಡಿಸ್ಕೋಬೇಕು. ಅಂದರೆ ಆರ್ಥಿಕ ಅಭಿವೃದ್ಧಿಯ ಮೇಲ್ಮಟ್ಟದಿಂದ ಕೆಳಗೆ ಜಾರಬಾರ್ದು ಅನ್ನೋ ಉದ್ದೇಶದಿಂದ ದೇ ಶುಡ್ ನಾಟ್ ಸ್ಲೈಡ್ ಡೌನ್. ಸೊ ದೇ ವಾಂಟ್ ಟು ಕೀಪ್ ದಟ್ ಟಾಪ್ ಪೊಸಿಷನ್. ದೇ ವಾಂಟ್ ಟು ಸ್ಟೆಬಿಲೈಸ್ ದರ್ ಎಕಾನಮಿ. ದೋ ದ ಎಕನಾಮಿಕ್ growth of economy is slow, they want to stabilize it. So growth and stability are the main mottos or main mantras of monetary policy in recent years. So this is the most important question that arises in examination. Please
see it once again, and if any doubts, please call me. I'll again put the notes in your WhatsApp group. Thank you. Stay home, stay safe.